ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಬ್ಬರು ವೆಜಿಟೇರಿಯನ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಇನ್ಸ್ಟಂಟ್ ಆದ ಟೇಸ್ಟಿ ರಸಮ್ ರೆಡಿ ಆಗುತ್ತೆ. ನಾನಿಲ್ಲಿ ಬಿರಿಯಾನಿ ಮಾಡಿದೆ. ಇನ್ನೂ ಅವರೆಲ್ಲ ಬಂದು ಇನ್ನೂ ಬೇರೆ ಬೇರೆ ಪ್ಲ್ಯಾನ್ಗಳಿದೆ, ಅದೆಲ್ಲ ಮಾಡಿ ಆಮೇಲೆ ಊಟ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ನೈಟ್ ಕೇಕ್ ಎಲ್ಲ ಕಟ್ ಮಾಡಿ ಮಾಡಬೇಕು ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮಗೆ ಶಾಂತಿ, ಸಂತೋಷ, ನೆಮ್ಮದಿ, ಸಮೃದ್ಧಿ ಎಲ್ಲ ಕೊಡಲಿ ಅಂತ ಈ ಹೊಸ ವರ್ಷವನ್ನು ಹರ್ಷದಿಂದ ಹಾರೈಸೋಣ. ಎಲ್ಲರೂ ಯಾವಾಗಲೂ ಖುಷಿಯಾಗಿರಿ. ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು 4 ಕೆಂಪು ಮೆಣಸಿನ್ಕಾಯಿ ತೊಗೊಂಡು ಹಾಗೆ ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿನ ಚೆನ್ನಾಗಿ ನೀರಲ್ಲಿ ಹಾಕಿ ಬೇಯಿಸಿ, ಈಗ ಅದು ತೊಟ್ಟೇನಿರುತ್ತೆ ಅದನ್ನು ರಿಮೂವ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೋತೀನಿ. ನಾನೀಗ ಕುಕ್ಕರ್ ಬಿಸಿ ಆದ ತಕ್ಷಣ ಅದಕ್ಕೆ ಎಣ್ಣೆನ ಹಾಕೋತೀನಿ. ನಂತರ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತೀನಿ. ಬಿಸಿ ಆದ ನಂತರ ಇದಕ್ಕೆ ಈ ಎಲ್ಲ ಸ್ಪೈಸಸ್ಗಳನ್ನು ಹಾಕಿ 1 ನಿಮಿಷ ಹೀಗೆ ಬಾಡಿಸ್ಕೋತೀನಿ. ನಂತರ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ 1 ನಿಮಿಷ ಬಾಡಿಸ್ಕೋತೀನಿ. ನಂತರ ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿದ್ದ ಚಿಲ್ಲಿ ಪೇಸ್ಟನ್ನು ಹಾಕಿ ಅದರೊಟ್ಟಿಗೆ ಇಲ್ಲಿ ಹಸಿರು ಮೆಣಸಿನ್ಕಾಯನ್ನು ಹಾಕಿ ಇದು ಎಣ್ಣೆಯಿಂದ ಮಸಾಲೆ ಸಪ್ರೇಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊನ ಹಾಕಿ ಇದನ್ನು 2 ಸರಿ ಬಾಡಿಸ್ಕೊಂಡು ಫ್ರೈ ಮಾಡ್ಕೋತೀನಿ. ಈಗ ಇದಕ್ಕೆ ಖಾರದ ಪುಡಿ ಹಾಗೆ ಗರಂ ಮಸಾಲೆ ಹಾಗೆ ಬಿರಿಯಾನಿ ಪೌಡರ್ ಹಾಗೆ ಧನಿಯಾ ಪೌಡರ್ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬಾಡಿಸ್ಕೋತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ಈಗ ಇದಕ್ಕೆ ತೊಳೆದಿಟ್ಕೊಂಡಿದ್ದಂಥ ಚಿಕನ್ ಪೀಸಸ್ಗಳನ್ನು ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನೀರು ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಕುಕ್ ಮಾಡ್ಕೊತೀನಿ. ಈಗ ಇದಕ್ಕೆ ಮೊಸರನ್ನ ಹಾಕಿ ಮತ್ತು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಫ್ರೈ ಮಾಡ್ಕೊತೀನಿ. ಈಗ ಇದಕ್ಕೆ ಒಂದು ಮಿಕ್ಸ್ ಕೊಟ್ಟು ತೊಳೆದು ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತೀನಿ.
ಈಗ ನೋಡಿ ಅಕ್ಕಿ ಇಷ್ಟು ಬೆಂದಿದೆ, ಅಂದರೆ 3/4% ಬೆಂದಿದೆ ಅನ್ನೋವಾಗ ಲಿಡ್ನ ಕ್ಲೋಸ್ ಮಾಡಿ ಈಗ ದೋಸೆ ತವನ ಗ್ಯಾಸ್ ಮೇಲೆ ಇಟ್ಟು ಅದ್ರ ಮೇಲೆ ಈ ಕುಕ್ಕರ್ನ ಇಟ್ಟು ಲೋ ಫ್ಲೇಮಲ್ಲೇ ಒಂದು 10 ನಿಮಿಷ ಕುಕ್ ಮಾಡ್ಕೊತೀನಿ. ಈಗ ನೋಡ್ತಾ ಇರ್ಬೋದು ನೀವು ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲರೂ ಇಷ್ಟಪಟ್ಟು ತಿಂದರು. ರೈಸ್ ಕೂಡ ತುಂಬ ಉದ್ರುದ್ರಾಗಿದೆ, ಎಲ್ಲೂ ಒಂಚೂರು ನೀರು ಜಾಸ್ತಿ ಆಗಿಲ್ಲ ಹಾಗೆ ಕಮ್ಮಿ ಆಗಿಲ್ಲ, ಏನು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇದು ಬಿರಿಯಾನಿ ಇಷ್ಟಪಡೋರಿಗೆ ಈ ಬಿರಿಯಾನಿನ ಒಂದ್ಸಲಿ ಟ್ರೈ ಮಾಡಿ, ನೀವು ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಇನ್ನು ಇವತ್ತು ನಮ್ಮ ಮನೇಲಿ ಸಿಂಪಲ್ಲಾಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸನ್ನು ಇನ್ವೈಟ್ ಮಾಡಿದ್ದಾರೆ. ಹಾಗೆ ಊರಿಂದ ನನ್ನ ಅಕ್ಕನ ಮಗನೂ ಕರೆಸ್ಕೊಂಡಿದ್ವಿ. ಅದಕ್ಕೋಸ್ಕರ ನಾನಿಲ್ಲಿ ಬಿರಿಯಾನಿ ಮಾಡಿದೆ. ಇನ್ನೂ ಅವರೆಲ್ಲ ಬಂದು ಇನ್ನೂ ಬೇರೆ ಬೇರೆ ಪ್ಲ್ಯಾನ್ಗಳಿದೆ, ಅದೆಲ್ಲ ಮಾಡಿ ಆಮೇಲೆ ಊಟ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ನೈಟ್ ಕೇಕೆಲ್ಲ ಕಟ್ ಮಾಡಿ ಮಾಡಬೇಕು ಅಂತ ಇನ್ನೂ ಪ್ಲ್ಯಾನ್ಸ್ ಇದೆ. ಅದಕ್ಕೋಸ್ಕರ ಇದು ತಣ್ಣಗಾಗ್ಬಿಡುತ್ತೆ, ಹಾಗಾಗಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಇವತ್ತು ಬರ್ತಾ ಇರೋ ನನ್ನ ಹಸ್ಬೆಂಡ್ ಫ್ರೆಂಡ್ಸಲ್ಲಿ ಒಬ್ಬರು ವೆಜಿಟೇರಿಯನ್ ಇದ್ದಾರೆ, ಅವ್ರಿಗೋಸ್ಕರ ಅಂತ ವೈಟ್ ರೈಸ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಈಗ ಅದಕ್ಕೆ ಅಂತ ಒಂದು ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಒಂದು ರಸಮ್ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ನಾನು ಮಿಕ್ಸಿ ಜಾರಿಗೆ 2 ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಸಿರು ಮೆಣಸಿನ್ಕಾಯಿ, ಮತ್ತು ಒಂದು 5ರಿಂದ 6 ಬೆಳ್ಳುಳ್ಳಿ, ಹಾಗೆ 1 ಕಟ್ ಮಾಡಿರೋ ಚಿಕ್ಕ ಟೊಮೆಟೊ ಹಾಕ್ಕೊಂಡು, ಮತ್ತು ಒಂದು 5ರಿಂದ 6 ಕಾಳುಮೆಣಸು, ಮತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೋತೀನಿ. ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ, ಹಾಗೆ ಮೆಂತ್ಯ ಕಾಳು, ಕಟ್ ಮಾಡಿ ಇಟ್ಕೊಂಡಿರೋ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ 2 ಸರಿ ಬಾಡಿಸ್ಕೋತೀನಿ. ಹಾಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ 1 ಟೊಮೆಟೊನ ಹಾಕಿ ಮತ್ತು ಇದನ್ನು ಟೊಮೆಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೋತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ನಂತರ ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲ ಪೇಸ್ಟನ್ನು ಹಾಕಿ 2 ನಿಮಿಷ ಬಾಡಿಸ್ಕೋತೀನಿ. ಹಾಗೆ ಮಸಾಲೆಯಿಂದ ಎಣ್ಣೆ ಸಪ್ರೇಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ಮತ್ತು ಇದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು 1 ಚಮಚ ಸಾಂಬಾರು ಪುಡಿನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ಈಗ ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿದ್ದ ಮಸಾಲ ಜಾರಿಗೆನೆ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈಗ ನಾನು ಪ್ಯಾನಲ್ಲಿ ರಸಮ್ ಮಾಡ್ತಾ ಇದ್ದಿದ್ದರಿಂದ ಇದು ಸಾಕಾಗಲ್ಲ, ಸೊ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ನಂತರ ಇದನ್ನು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಇನ್ಸ್ಟಂಟ್ ಆದ ಟೇಸ್ಟಿ ರಸಮ್ ರೆಡಿ ಆಗುತ್ತೆ. ವಾಟ್ ಎ ಸೆಟಪ್. ಗೌತಮ್ದಲ್ಲ ಪ್ಲಾನ್, ಅವನಿಲ್ಲ ಅಂದಿದ್ರೆ ಅವ್ನಿಗೆಲ್ಲ ಇಡೀ ಕಾಲೇಜ್ ಇಟ್ಬಿಟ್ಟಿದ್ರೆ ಹೆಸರು ಲೈನ್ ಮ್ಯಾನ್ ಅಂತ ಹೇಮಂತ್ಗೆ. ಅವ್ನು ನಮ್ಮ ಕಾಲೇಜಲ್ಲಿ ಏನೇ ಫಂಕ್ಷನ್ ಆಗಲಿ ಎಲ್ಲ. ಗೌತಮ್ ಏನಾದರೂ ಹೇಳು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಬ್ಬರು ವೆಜಿಟೇರಿಯನ್ ಬಂದಿದ್ದಾರೆ ಅಂದ್ರಲ್ವ, ಅವ್ರಿಗೋಸ್ಕರ ಇದನ್ನು ಮಾಡಿರೋದು. ಇದು ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ ಹಾಗೆ ಮಶ್ರೂಮ್ನ ಮಸಾಲೆ ಹಾಕಿ ಈ ಥರ ಬೆಂಕಿಲಿ ಬೇಯಿಸ್ತಾ ಇದ್ದಾರೆ. ಅದು ಏನ್ ಗೊತ್ತಾ, ಫ್ಲೇಮು ಜಾಸ್ತಿ ಇರಬೇಕು. ನಾವು ಹಾಕಿರೋ ಇದಕ್ಕೆ ಏನಂತಾರಲ್ಲ, ಈ ಕಡೆ ಹಾಕಿ ಬ್ರೋ. ಇವಾಗ ಅಲ್ಲಿ ಹಾಕಿ ಬಿಟ್ಬಿಟ್ಟೆ, ನೀವು ಹೋಗಿಲ್ಲ, ಹಾಕಿಲ್ಲ.
ನಾನು ಮನೇಲಿ ಬಿರಿಯಾನಿ ಹಾಗೆ ವೈಟ್ ರೈಸ್ ರಸಮ್ ಇದೆಲ್ಲ ಮಾಡ್ತಾ ಇದ್ದೆ. ಇವರು ಮೇಲ್ಗಡೆ ಬಂದು ಯಾವ ಥರ ಮಾಡ್ತಾ ಇದ್ದಾರೆ. ರೌಂಡ್ ಕಟ್ ಮಾಡ್ಬೇಕಾ? ಏನಿದು ಕಬಾಬಾ? ಮೆಲ್ಲಿ ಸೈಡಿಂದ ಬಿಡು. ಲೈಕ್ ಇವಾಗ ಮಾಡ್ದಲ್ಲ ಆರೆಂಜ್ ಅದೇ ತರ. ಓ ಅದು ಕಬಾಬ. ಇದು ಮಾಡು ಜ್ಯೂಸು. ಫೋನ್ ಬೇಕಪ್ಪ ಮಾಡಕ್ಕೆ. ಸಚಿನ್ ಫೋನ್ ಕೊಡ ಇಂದು. ಮಗ ನನ್ನ ಪಕ್ಕ ಸ್ವಲ್ಪ ಹುಷಾರು. ಕುತ್ಕೊಳ್ಳೋ ಕೆಳಗಲೇ. ಬೆಳಗ್ಗೆಗೆ ಯಾವ್ದು ಮಾಡಿದೀವಿ ಸಾಕ್ರಿ, ತುಂಬಾ ವಿಡಿಯೋ ಮಾಡಿದೀವಿ. ಇದನ್ನ ಮಾಡ್ಬಾ ಜ್ಯೂಸ್. ಫೋನ್ ಕೊಡಿ ನಿಮ್ದು. ಎಲ್ಲ ಸಚಿನ ಫೋನ್ ಕೊಡೋ. ಆ ವಿಡಿಯೋ ಆಫ್ ಮಾಡ ಸಾಕು. ಶೂಟ್ ಆಗ್ಬಿಟ್ಟಿದೆ ಬಿಡಿ. ಸ್ಪ್ರೈಟ್. ಹಂಗಲ್ಲ ಮಗ, ಫಸ್ಟ್ ಎಲ್ಲರೂ ವಾಂಗ ಅಂತ ಕರಿಯಲ್ವಾ? ಎಲ್ಲರೂ ವಾಂಗ. ಏನ್ ವಾಂಗ ಅಂದ್ರೆ? ಎಲ್ಲರೂ ಬನ್ನಿ, ಸ್ಪ್ರೈಟ್ ಆಗಿದೆ. ಗಮ್ ಅಂತ ಇದೆ. ಅದಾದ್ಮೇಲೆ ಐಸ್ ಕ್ಯೂಬ್ಸ್. ನಂತರ ಒಳಗಡೆ ತಲ್ಬಿಡು. ಇದು ಪೊಮೊಗ್ರಾನೇಟ್. ಇದ್ಯಾಕೆ ಮಗ ಇದು ಮೋಸಂಬಿ ಆರೆಂಜ್ ಏನಾದ್ರು ಅಂತ ಅನ್ಕೊಳ್ಳಿ. ಏನಾದ್ರು ಅನ್ಕೋಬೋದಾ? ಆರೆಂಜ್. ಅನ್ಕೊಂತೀವಿ. ಆಮೇಲೆ ನಿಂಬೆಹಣ್ಣು ರೆಡಿ. ಯಾಕು ಹಿಂಗೆ ಆಗಲ್ಲ. ಲೆಮನ್, ಗ್ರೀನ್ ಚಿಲ್ಲಿ, ಆಪಲ್ ಮಗ, ಈರುಳ್ಳಿ, ಗ್ರೀನ್ ಚಿಲ್ಲಿ, ಆಪಲ್, ರೆಡ್ ಆಪಲ್. ಅಷ್ಟೇ. ಇನ್ನೇನಾಗಬೇಕು? ಚಿಲ್ಡ್. ಇನ್ನು ನಾವು ಮನೆ ಮೇಲೆ ಬಂದು ಇದೆಲ್ಲ ಮಾಡ್ತಿರೋದ್ರಿಂದ ತುಂಬ ಗಾಳಿ ಇತ್ತು, ಗ್ಯಾಸ್ ಆಫ್ ಆಗೋ ಚಾನ್ಸಸ್ ಎಲ್ಲ ಇರ್ತಾ ಇತ್ತು, ಹಾಗೆ ತುಂಬ ಚಳಿ ಇತ್ತು. ಇನ್ನು ಇವ್ರು ಯಾರಿಗೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇರಲಿಲ್ಲ, ಹಾಗೆ ಯಾರನ್ನೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ನಾನು. ಎಣ್ಣೆ ಫ್ರೈ ಆಗ್ತೈತ್ನ ಪೀಸ್ಗಳು ಹಾಕೋಣ. ಅವನು ಎಷ್ಟು ಮಾಡ್ತಾವನೆ. ಪವರ್ ಬ್ಯಾಂಕ್ ಇನ್ನೂ ಎಷ್ಟಿದೆ ನೋಡು. ಪಾಯಿಂಟ್ ಒಂದೇ ಪಾಯಿಂಟ್. ಬಾಳೆಕಾಯಿ ಮಸಾಲ ಹೆಸರೆಲ್ಲ ಕೇಳ್ಬೇಡಿ. ಬಾಳೆಕಾಯಿ ಫ್ರೈ. ಅದ್ರೊಳಗೆಲ್ಲ ಹಾಕ್ಬಿಟ್ಟಿದ್ದೀರಾ? ಇವರು ಪಶು ಬಿಚ್ಚು ಮಗದು. ಅದು ಯಾವಾಗ ಸುಟ್ಟು ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಪೈನಾಪಲ್ ಏನು ಮಾಡ್ತಿದ್ದಾರಲ್ಲ ಅದು ಏನಂತ ನನಗೂ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇವರು ತಂದೂರಿಗೆ ಗ್ರಿಲ್ ಮಾಡೋಕ್ಕೆ ಅಂತ ಇದು ಗ್ರೀನ್ ಚಟ್ನಿ ಮಾಡಿದರು. ಆ ಗ್ರೀನ್ ಚಟ್ನಿಗೆ ಮತ್ತು ಉಪ್ಪು ಖಾರ ಎಲ್ಲ ಹಾಕ್ತಾ ಇದ್ದಾರೆ. ಹಾಕಿ ಇದನ್ನು ಈ ಥರ ಬೆಂಕಿಲಿ ಸ್ವಲ್ಪ ಬೇಯಿಸಿರೋದು. ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿ. ಇದೆಲ್ಲ ನನ್ನ ಹಸ್ಬೆಂಡ್ದೇ ಪ್ಲ್ಯಾನು. ನಾನೇ ತಿಂದಿಲ್ಲ ಅವ್ರ ಕೈಯಿಂದ ಇದೆಲ್ಲ ಯಾವತ್ತೂ ಮಾಡಿಸ್ಕೊಂಡು. ಅವ್ರಿಗೆ ಇದೆಲ್ಲ ಮಾಡ್ತಾರಂತ ನನಗೆ ಗೊತ್ತೇ ಇರಲಿಲ್ಲ. ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ವೆಜ್ಜಲ್ಲಿ ಅಂತೂ ತುಂಬ ವೆರೈಟೀಸ್ ಮಾಡಿದರು. ಪನ್ನೀರ್, ಮಶ್ರೂಮ್, ಕ್ಯಾಪ್ಸಿಕಮ್, ಹಾಗೆ ಏನೋ ಜ್ಯೂಸ್ ಎಲ್ಲ ಮಾಡಿದರು. ಇದು ಪೈನಾಪಲ್ ಹಾಗೆ ಮಾಡಿದರು. ಇನ್ನು ನಾನ್ ವೆಜ್ಜಲ್ಲಿ ಈ ಥರ ಚಿಕನ್ ಕಬಾಬ್ ಮಾಡಿ ಮತ್ತು ಬಿರಿಯಾನಿ ನಾನು ಮಾಡಿದ್ದೆ. ಇನ್ನು ಈ ಜ್ಯೂಸ್ ಮಾಡಿದ್ದು ಅವರೇನೆ. ನಾನು ಅದು ಮಾಡ್ತಾ ಇದ್ದಿದ್ದು ರೆಸಿಪಿ ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ಕಲರ್ ಚೇಂಜ್ ಆಗಿಬಿಟ್ಟಿದೆ. ತಾಳಂಬೆ. ಇನ್ನು ಊಟ ಎಲ್ಲ ಆದಮೇಲೆ ನಾವು ಕೇಕ್ ಕಟ್ ಮಾಡಿದ್ದು, ಯಾಕಂದರೆ ಇದು ಆರ್ಡರ್ ಮಾಡಿದ್ರಿಂದ ಬರೋಕ್ಕೆ ಲೇಟ್ ಆಯಿತು. ಇನ್ನು ಈ ವರ್ಷ ನ್ಯೂ ಇಯರ್ ನಮ್ಮನೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಯಾವಾಗಲೂ ಖುಷಿಯಾಗಿ ನೆಮ್ಮದಿಯಾಗಿ ಇರಿ. ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಅಷ್ಟೇ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಈ ವ್ಲಾಗ್ ನಿಮಗೆ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.